ಒಂದೇನು ಇವರು ಸಿ ಎಂ ಅವ್ರು ಮತ್ತೆ ಉಳೆ ಬಟ್ ಅವ್ರು ಏನೇ ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತುಂಬ ಅವರು ಹಠವಾದಿ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತೇನೊಂದು ತೀರ್ಮಾನ ಮಾಡಿದ್ದಾರೆ, ಇಬ್ಬರು ನಡುವೆ ಒಂದು 50-50 ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿರೋ ಕಾರಣ ಅದರಂತೆಯೇ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾರೆ ಅನ್ನೋಂಥ ಒಂದು ನಂಬಿಕೆ ಡಿ ಕೆ ಶಿವಕುಮಾರ್ಗೆ ಇರುವಂಥ ಸಂದರ್ಭದಲ್ಲಿ ಈ ಡಿನ್ನರ್ ಮೀಟಿಂಗಲ್ಲಿ ಇದು ಯಾವುದರಿಂದ ಏನೂ ಫಲ ಇರೋದಿಲ್ಲ. ಖಂಡಿತವಾಗ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗೇ ಆಗುತ್ತೆ ಅಂತೇಳಿ ನಾವೆಲ್ಲ ವಾತಾವರಣ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇರೋವಂಥದ್ದು. ನೋಡಿ, ಇವಾಗ ತಾವು ಎಲ್ಲ ನಮ್ಮ ಹಿರಿಯರು ಹೇಳೋ ಪ್ರಕಾರ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಯಾರೂ ಶಾಶ್ವತ ಮಿತ್ರರು ಅಲ್ಲ ಅಂತೇಳಿ. ಸೊ ಹಾಗಿದ್ದಾಗ ಒಂದೇ ಪಕ್ಷದಲ್ಲಿರುವಂಥ ಅವರು ಮತ್ತೆ ಅವರು ಒಬ್ಬರೊಬ್ಬರು ಮೀಟ್ ಮಾಡ್ತಾರೆ ಅಂತಂದರೆ ಅದರಲ್ಲಿ ಏನು ದೊಡ್ಡ ವಿಶೇಷ ಅಂತ ನನಗೆ ಅನಿಸಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೋದು ಅನ್ನುವಂಥ ಒಂದು ಭರವಸೆ ಇಂದ ಅವ್ರ ಮನೆಗೆ ಕರೆಸಿರ್ಬೋದು. ರಾಜಣ್ಣ ಅವರು ಬಿಜೆಪಿ ಅವರು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಇರುವಂಥದ್ದು. ಅಶೋಕ್ ಅವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ, ನೀವು ಮುಂದೆವರಿತೀರ ಪ್ರತಿಪಕ್ಷ ನಾಯಕರಾಗಿ, ನಿಮ್ಮ ಹೈಕಮಾಂಡ್ ಹೇಳಿದರೆ ನೀವು ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಅಂದರೆ ಅದರ ಅರ್ಥ ಏನಂತಂದರೆ ಸಿದ್ದರಾಮಯ್ಯ ಅವ್ರಿಗೆ ಹೈಕಮಾಂಡು ಈಗಾಗಲೇ ಸೂಚನೆ ನೀಡಿದೆ. ಖಂಡಿತವಾಗ್ಲೂ ಕೂಡ ಇವಾಗ ಸೆಷನ್ಸ್ ನೇಣು ಮುಗಿದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಅವರು ಹಸ್ತಾಂತರ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊತಾರೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಡೈರೆಕ್ಟಾಗಿ ಮಾಧ್ಯಮಗಳ ಮೂಲಕ ಅವ್ರು ಹೇಳ್ತಾನೆ ಇದ್ದಾರೆ. ಸೊ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ, ಹೈಕಮಾಂಡ್ ನಮಗೇನು ಹೇಳಬೇಕು ಅದನ್ನು ಹೇಳಿದೆ ಅನ್ನೋ ಮಾತು ಅಂತ ಒಂದು ಮಾತು ಬರ್ತಾ ಇದೆ ಅಂತಂದರೆ ಅರ್ಥ ಅಧಿಕಾರ ಹಂಚಿಕೆಗೆ ಸಮಯ ಸನ್ನಿಹಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ವಿಚಾರದಲ್ಲೇ ಎಲ್ಲ ದೇವಸ್ಥಾನಗಳಿಗೂ ಅವರು ಓಡಾಡಿ ಪ್ರಮಾಣವಚನ ಮಾಡೋದಕ್ಕೆ ಆಶೀರ್ವಾದಕ್ಕೋಸ್ಕರ ಅವರು ದೇವಸ್ಥಾನಗಳಿಗೆ ಓಡಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು.